ಬೆಂಗಳೂರು ಸೆಕೆಂಡ್ ಏರ್ಪೋರ್ಟ್ಗೆ ಶೀಘ್ರವೇ ಜಾಗ ಫೈನಲ್. ಕನಕಪುರ ರಸ್ತೆಯೋ ನೆಲಮಂಗಲವೋ 3 ತಿಂಗಳಲ್ಲಿ ಸಿಗಲಿದೆ ಫೈನಲ್ ಆನ್ಸರ್. ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಯೋಜನೆ ಕೈಗೆತ್ತಿಕೊಳ್ಳುವ ಸಂಬಂಧ ಉದ್ದೇಶಿತ 3 ಜಾಗಗಳ ತಾಂತ್ರಿಕ ಮತ್ತು ಆರ್ಥಿಕ ಕಾರ್ಯಸಾಧ್ಯತೆ ಅಧ್ಯಯನ ವರದಿ ಸಿದ್ಧಪಡಿಸುವ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಸಿಂಗಾಪುರ ಮೂಲದ ಮೈನ್ ಆರ್ಡೇಟ್ ಕೆಪಿಎಂಜಿ ಕಂಪನಿಗೆ ವಹಿಸಿದೆ. ಕನಕಪುರ ರಸ್ತೆಯ ಚೂಡಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲ ಪೈಕಿ ಎಲ್ಲಿ ನೂತನ ವಿಮಾನ ನಿಲ್ದಾಣ ನಿರ್ಮಾಣವಾದರೆ ಸೂಕ್ತ ಎಂಬ ಕುತೂಹಲ ಮುಂದಿನ 3 ತಿಂಗಳ ಕಾಲಮಿತಿಯೊಳಗೆ ವರದಿ ಸರ್ಕಾರ ಕೈ ಸೇರಲಿದೆ. ಕಾರ್ಯಸಾಧ್ಯತಾ ವರದಿ ಸಿದ್ಧಪಡಿಸುವ ಸಂಬಂಧ 4.95 ಕೋಟಿ ರು ಮೊತ್ತದ ಟೆಂಡರ್ ಪಡೆದಿರುವ ಮೈನ್ ಆರ್ಡೇಟ್ ಕೆಪಿಎಂಜಿ ಕಂಪನಿಯು ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಜೊತೆ ಆರಂಭಿಕ ಸಮಾಲೋಚನೆ ನಡೆಸಿ ಈಗಾಗಲೇ ಕೆಲಸ ಪ್ರಾರಂಭಿಸಿದೆ. ತಾಂತ್ರಿಕ ಅಂಶಗಳು, ಪ್ರಯಾಣಿಕರ ಅನುಕೂಲ, ಸಂಪರ್ಕ ವ್ಯವಸ್ಥೆ, ಆರ್ಥಿಕ ಅನುಕೂಲ ಇನ್ನಿತರ ಅಂಶ ಎಲ್ಲ ಗಮನದಲ್ಲಿಟ್ಟುಕೊಂಡು ಈ ಕಂಪನಿ ಸಿದ್ಧಪಡಿಸಿರುವ ವರದಿ ಆಧರಿಸಿ ಭೂಸ್ವಾಧೀನ ಮತ್ತಿತರ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೆತ್ತಿಕೊಳ್ಳಲಿದೆ. ಮುಖ್ಯವಾಗಿ ಈ ಮಹತ್ವಾಕಾಂಕ್ಷೆಯ ಯೋಜನೆ ಎಲ್ಲಿ ಅನುಷ್ಠಾನಗೊಳ್ಳಲಿದೆ ಎಂಬ ಬಹುದಿನಗಳ ಕುತೂಹಲಕ್ಕೆ ಇನ್ನು ಕೆಲವೇ ದಿನಗಳಷ್ಟೇ ಸ್ಪಷ್ಟ ಉತ್ತರ ಸಿಗಲಿದೆ. ಉದ್ದೇಶಿತ 3 ಜಾಗಗಳು ಭೌಗೋಳಿಕವಾಗಿ ಸಾಕಷ್ಟು ಏರುಪೇರಿನಿಂದ ಕೂಡಿದ್ದು ಸರಾಸರಿ 60 ಮೀಟರ್ಗಳಿಂದ 90 ಮೀಟರ್ ವರೆಗೆ ಸಮತಟ್ಟು ಮಾಡಿಕೊಳ್ಳಬೇಕಾಗುತ್ತದೆ. ಈ ಉದ್ದೇಶಕ್ಕೆ ಹೆಚ್ಚುವರಿ ಹಣದ ಅಗತ್ಯ ಉದ್ಭವಿಸುತ್ತದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಸಮೀಪದಲ್ಲಿರುವ ಕಾರಣ ವೈಮಾನಿಕ ಚಟುವಟಿಕೆಗಳಿಂದ ಉಂಟಾಗುವ ಶಬ್ದದ ತೀವ್ರತೆ ಮತ್ತು ಅದು ಪ್ರಾಣಿ ಸಂಕುಲನದ ಮೇಲೆ ಬೀರುವ ಪರಿಣಾಮವನ್ನು ಅಧ್ಯಯನ ಮಾಡಬೇಕಾಗುತ್ತದೆ. ಜೊತೆಗೆ ಈ ಸ್ಥಳಗಳ ವ್ಯಾಪ್ತಿಯಲ್ಲಿರುವ ಗಗನಚುಂಬಿ ಕಟ್ಟಡಗಳು, ವಸತಿ ಪ್ರದೇಶ, ಬೆಟ್ಟಗುಡ್ಡಗಳ ಬಗ್ಗೆ OLC ಸರ್ವೆ ನಡೆಸಬೇಕಾಗುತ್ತದೆ. ಇನ್ನು 3ರಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋದಾದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮೇಲಿನ ಒತ್ತಡ ತಗ್ಗಿಸಲು ರಾಜಧಾನಿ ಬೆಂಗಳೂರಿನ ಭವಿಷ್ಯದ ಅಗತ್ಯಕ್ಕಾಗಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ಮಿಸಲು ರಾಜ್ಯ ಸರ್ಕಾರ 3 ಸ್ಥಳಗಳನ್ನು ಆಯ್ಕೆ ಮಾಡಿತ್ತು. ರಾಜ್ಯದ ಈ ಪ್ರಸ್ತಾವನೆ ಆಧರಿಸಿ ಆಗಮಿಸಿದ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ AAI ತಂಡ ಉದ್ದೇಶಿತ 3 ಜಾಗಗಳು ಸೂಕ್ತವಾಗಿದೆ ಎಂದು ಹೇಳಿತ್ತು. ಈ 3 ಸ್ಥಳಗಳು ಏನೇನು ಸವಾಲುಗಳಿವೆ ಎಂಬುದನ್ನು ಪಟ್ಟಿ ಮಾಡಲಾಗಿತ್ತು. ಹಾಗಾಗಿ AAI ಪಟ್ಟಿ ಮಾಡಿರುವ ಸಾಧಕ ಬಾಧಕಗಳನ್ನು ಪರಿಶೀಲಿಸಿ ಸೂಕ್ತ ಜಾಗ ಆಯ್ಕೆಯೊಂದಿಗೆ ಕಾರ್ಯಸಾಧ್ಯತಾ ವರದಿ ಸಿದ್ಧಪಡಿಸುವ ಹೊಣೆಯನ್ನು ಮೈನ್ ಆರ್ಡೇಟ್ ಕೆಪಿಎಂಜಿ ವಹಿಸಿಕೊಂಡಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಆದರೆ ಸೂಕ್ತ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.